ಬಿಜೆಪಿ ಅವರ ಸಂವಿಧಾನ ಆರ್ಟಿಕಲ್ 2 ನಲ್ಲೇ ಇರೋದು. ವಿ ಆರ್ ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತ. ಫಸ್ಟ್ RSS ನವರು ಅವ್ರ ಬಿಜೆಪಿ ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ. ಬಿಜೆಪಿ ಸಂವಿಧಾನದಲ್ಲೇ ಇರೋದು ಅದು. ಆರ್ಟಿಕಲ್ 2 ಓದಿದಾರ ಬಿಜೆಪಿ ಸಂವಿಧಾನ? ನಮ್ಮ ಭಾರತ ಸಂವಿಧಾನ ಬಿಟ್ಬಿಡಿ, ಇವ್ರು ಓದಿಲ್ಲ, ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ. ಅಟ್ಲೀಸ್ಟ್ ನಿಮ್ ಬಿಜೆಪಿ ಸಂವಿಧಾನ ಓದಿರ್ಬೇಕಲ್ಲಪ್ಪ ನೀವು. ಅದ್ರಲ್ಲೇ ದ ವರ್ಡ್ ಸೆಕ್ಯುಲರ್ ಇಸ್ ದೇರ್, ಅದ್ರಲ್ಲೇ ದ ವರ್ಡ್ ಸೋಷಿಯಲಿಸ್ಟ್ ಇಸ್ ದೇರ್. ತೆಗಿರಿ ಫಸ್ಟ್ ಅದು. ಮತ್ತೆ ಚೇಲಾಗಳಂದ್ರೆ ಬಿಜೆಪಿ ಚೇಲಾಗಳಲ್ಲ, RSS ಚೇಲ ಬಿಜೆಪಿ. ಅಂದ್ರೆ ಏನ್ ಮುಚ್ಚು ಬರ ಇದೆ? ನೀವ್ ಯಾಕೆ ಒಪ್ಪನ ಕೇಳ್ರಿ ಪ್ರವೀಣ್, ನಾವ್ ಹೇಳ್ತೀವಿ. ಅದ್ರಲ್ಲಿ ಏನ್ ಸುತ್ತಿ ಬಳಸಿ ಕೇಳೋದಿಲ್ಲ. ಇದ್ರಲ್ಲಿ ಯಾರಿಗೆ ಹೆದರ್ಬೇಕ್ರಿ ನಾವು ಅಂತೀರಾ ನೀವು? ನಂದಲ್ಲ. ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನನ್ನ ಮನವಿ ಮಾಡ್ಕೊತಾ ಇದ್ದೀನಿ, ನಾನ್ ಹೇಳೋದ್ ನಂಬಕ್ ಹೋಗ್ಬೇಡಿ ದಯವಿಟ್ಟು. ಇತಿಹಾಸದ ಪುಟ ಓದ್ರಿ. 52 ವರ್ಷ ಬೇಕಾಗಿತ್ತೇನ್ ಸರ್ RSS ಅವರಿಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ? ನೀವ್ ಯಾವಾಗ ಹಾರಿಸಿದ್ರಿ? 1947 ನಲ್ಲಿ. ಅವ್ರು ಯಾಕೆ 52 ವರ್ಷ ಬೇಕಾಗಿತ್ತು? ವಾಜಪೇಯಿ ಆಗ್ಬೇಕಾಗಿತ್ತ ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರ ಧ್ವಜ ಹಾಕ್ಲಿಕ್ಕೆ? ಸೈಮನ್ ಗೋಬ್ಯಾಕ್ ಘೋಷಣೆ ಕೂಗಿದಾರ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಪಾಲ್ಗೊಂಡಿದಾರ? ನಿಮ್ಮ ದಂಡಿ ಮಾರ್ಚ್ ನಲ್ಲಿ ಪಾಲ್ಗೊಂಡಿದ್ರ? ಯಾವ ದುಂಡು ಮೇ ಸಭೆಗೆ ಹೋಗಿದ್ರು? ಎಲ್ಲಿದ್ರು ಸರ್ ಇವರು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಮಾಡ್ಬೇಕಾದಾಗ, ಸಂವಿಧಾನ ಬಗ್ಗೆ ಚರ್ಚೆ ಮಾಡ್ಬೇಕಾದಾಗ, ರಾಮ್ಲೀಲಾ ಮೈದಾನಲ್ಲಿ ಯಾರು 150 ಪ್ರೊಟೆಸ್ಟ್ ಮಾಡಿದ್ದಾರೆ. 150 ಪ್ರೊಟೆಸ್ಟ್ ಏನಂತ? ನಮ್ಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಂತ. ಆರ್ಗನೈಸರ್ ಮ್ಯಾಗಝೀನ್ 1950 ಎಡಿಟೋರಿಯಲ್ ಓದಕ್ ಹೇಳಿ ಅವರಿಗೆ. ಬಹಳ ಸ್ಪಷ್ಟವಾಗಿ ಅವರ ಏನು ಸಂಪಾದಕರು ಬರ್ದಿದ್ದಾರೆ ಅದರಲ್ಲಿ. ಎಡಿಟೋರಿಯಲ್ ಇದೆ ಅದರಲ್ಲಿ. ದಟ್ ವಿ ಡೋಂಟ್ ವಾಂಟ್ ದ ಕಾನ್ಸ್ಟಿಟ್ಯೂಷನ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾವರ್ಕರ್ ಅವರು ಆರ್ಮಿ ಎಲ್ಲರೂ ಕೂಡ ಬ್ರಿಟಿಷ್ ಆರ್ಮಿ ಸೇರ್ಬೇಕಂತ ಕರೆ ಕೊಟ್ರ ಇಲ್ಲ? ಸಾವರ್ಕರ್ ಅವರು ಬ್ರಿಟಿಷ್ ಅವ್ರ ಹತ್ರ ಪೆನ್ಷನ್ ತಗೊಂಡ್ರ ಇಲ್ಲ? ಸಾವರ್ಕರ್ ಅವರು 7-8 ಮಾಫಿ ಪತ್ರ ಬರೆದ್ರ ಇಲ್ಲ? ಇದು ನಾನ್ ಹೇಳ್ತಾ ಇರೋದಂತ ನಂಬಕ್ ಹೋಗ್ಬೇಡಿ. ಅವರ ಇತಿಹಾಸ, ಅವರ ಮ್ಯಾಗಝೀನ್ ಆದಂತ ಆರ್ಗನೈಸರ್ ಅನ್ನ ಓದಿ.